ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ಬೇಸಿಗೆ ರಜೆ ಸಲುವಾಗಿ ನಾವು ನಮ್ಮ ಕವಿತಾ ಅವ್ರ ಬಂದಿದ್ದೀವಿ. ಈಗ ನಾವು ಅವ್ರ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅವ್ರ ತೋಟ ಹೇಗಿದೆ ಮತ್ತು ಅವ್ರ ಊರು ಹೇಗಿದೆ, ಅವ್ರ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ತೋಟದ ಹತ್ರನೇ ಇವರು ಒಂದು ಶೆಡ್ ಕಟ್ಟಿದ್ದಾರೆ ಹೊಸದಾಗಿ, ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಬನ್ನಿ ಆ ಶೆಡ್ ಹೇಗಿದೆ ತೋರಿಸ್ತೀನಿ. ನೋಡಿ, ಇದು ಅವ್ರ ತೋಟದ ಹತ್ರ ಇರೋ ಬೆಟ್ಟ. ಮತ್ತು ನಾವೀಗ ಹೋಗ್ತಾ ಇದ್ದೀವಿ ಶೆಡ್ ಹತ್ರ, ಅಂದರೆ ಮನೆ ಹತ್ರದಿಂದ ನಡ್ಕೊಂಡು ಬಂದು ಸಾಕಾಗಿದೆ. ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ಶೆಡ್ ಹತ್ರ ಕೂತ್ಕೊಂಡು ಶೆಡ್ ಹೇಗಿದೆ ನೋಡಿಕೊಂಡು ನಂತರ ನಾವು ತೋಟದ ಕಡೆ ಹೋಗೋಣ ಬನ್ನಿ. ನೋಡಿ ಎಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ, ಏನಾದರೂ ತೋಟದ ಐಟಮ್ಸ್ ಹಾಕ್ಕೊಳ್ಳೋಕ್ಕೆ ಅಂತ ಹೊಸದಾಗಿ ಕಟ್ಟಿದ್ದಾರೆ ಇದು ಶೆಡ್ಡು. ಬನ್ನಿ ನಿಮಗೆ ಇನ್ನು ಮುಂದೆ ತೋರಿಸ್ತೀನಿ ಎಲ್ಲನೂ. ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗೇಟ್ ಓಪನ್ ಮಾಡ್ತಾರೆ, ಬನ್ನಿ ನಮ್ಮ ಕವಿತಾ ಅವ್ರದ್ದು ತೋಟ ತೋರಿಸ್ತೀನಿ ನಿಮಗೆ. ನಮ್ಮ ಸುನೀತಾ ಗೇಟ್ ಓಪನ್ ಮಾಡ್ತಾ ಇದ್ದಾಳೆ. ಬನ್ನಿ ಈಗ ಒಳಗಡೆ ಹೋಗೋಣ. ಬನ್ನಿ ಹೋಗೋಣ. ನೋಡಿ, ಇಲ್ಲೊಂದು ದೊಡ್ಡ ಜಮನೇರಳೆ ಮರ ನೆಟ್ಟಿದ್ದಾರೆ. ಈ ನೇರಳೆ ಮರದಿಂದ ನೋಡಿ ಅಲ್ಲಿ ಫುಲ್ ಡೌನ್ವರೆಗೂ ಹೋಗೋಣ. ನೋಡಿ, ಅವ್ರ ಹೊಲದಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ದೊಡ್ಡ ಬೆಟ್ಟ ಇದೆ. ಮತ್ತು ಬರೀ ನೇರಳೆ ಮರಗಳು, ತೆಂಗಿನ ಮರಗಳು, ಇನ್ನು ಫ್ರೂಟ್ಸ್ ಸಸಿಗಳನ್ನೆಲ್ಲ ಈಗ ನೆಟ್ಟಿದ್ದಾರೆ. ಅವೆಲ್ಲ ಇನ್ನು ಬೆಳೆದು ದೊಡ್ಡ ಆಗಿ ಹಣ್ಣು ಬಿಡಬೇಕಂದ್ರೆ ನಮಗೆ 5-6 ವರ್ಷನೇ ಬೇಕು. ನಾವು ಬರೋದು 3 ವರ್ಷಕ್ಕೊಂದು ಸರಿ, 4 ವರ್ಷಕ್ಕೊಂದು ಸರಿ ಬರ್ತೀವಿ. ಈಗಾಗಲೇ ಬಂದು ನಾವು 3 ವರ್ಷದ ಮೇಲೆ ಆಗಿತ್ತು. ಈ ಬೇಸಿಗೆ ರಜೆಗೆ ಬಂದಿದ್ದೀವಿ. ನೋಡಿ, ಇದು ರಾಮ್ ಸೀತಾಫಲ ಅಂತೆ. ನಾನು ತೋರಿಸ್ತಾ ಇದ್ದೀನಿ ಬಿಡೆ, ಇಲ್ಲಿಂದಾನೆ ನೀನೇನು ತೋರಿಸ್ತೀಯ. ಹಾಗೆ ಮರಗಳು, ತೆಂಗಿನ ಸಸಿಗಳು ಎಲ್ಲ ನೆಟ್ಟಿದ್ದಾರೆ. ಈ ಮರಗಳ ಸೆಂಟ್ರಲ್ಲಿ ನಮ್ಮ ಕವಿತದು ವರ್ಷದಿಂದ ವರ್ಷಕ್ಕೆ ಬೇಸಾಯ. ನೋಡಿ, ಮಿಶ್ರ ಬೆಳೆ ಬೆಳ್ಕೊತಾಳೆ. ಮನೆಗೆ ಏನು ಬೇಕು ಎಲ್ಲ ತರಕಾರಿನ ಅವಳೇ ಬೆಳಿತಾಳೆ. ನೋಡಿ, ಫುಲ್ ಡೌನರು. ಅಲ್ಲಿ ಬೇವಿನ ಸಸಿ ಕಾಣಿಸ್ತಿದೆಯಲ್ಲ, ಬೇವಿನ ಸಸಿ ಅಲ್ಲ, ಬೇವಿನ ಮರ ಕಾಣಿಸ್ತಿದೆಯಲ್ಲ ಡೌನಲ್ಲಿ, ಅಲ್ಲಿವರೆಗೂ ಅವ್ರದ್ದೇ. ಏನೇನು ಗಿಡ ನೆಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಳು ನೋಡಿ, ಆಗಲೇ ಮರ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಆ ಗಿಡದಲ್ಲಿ ಒಂದು ಹಣ್ಣು ಇಡೋಕ್ಕೆ ಬಿಡಲ್ಲ ಇವಳು. ನೋಡಿ, ಈ ಫ್ಲಾಟ್ ಓನರ್ ಅಮ್ಮ ಬರ್ತಾ ಇದ್ದಾಳೆ ಇಲ್ಲಿ. ಕ್ಯಾನ್ಸರ್ ಬರಲ್ಲಂತೆ. ಏನೇ ಹಣ್ಣು ಕ್ಯಾನ್ಸರ್ ಬರಲ್ಲ ಹಣ್ಣು ತಿಂದರೆ. ಹೌದಾ, ಸರಿ ನಮ್ಮ ಹಳ್ಳಿನಲ್ಲಿ ಈ ಕೃಷಿ ಬೇಸಾಯ ಎಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಬಿಸಿಲಲ್ಲಿ ಮಾಡೋದಿದೆಯಲ್ಲ ಕೆಲಸ, ತುಂಬ ಕಷ್ಟ ಅನಿಸುತ್ತೆ. ಇಷ್ಟು ಗಿಡಗಳನ್ನು ನಮ್ಮ ಕವಿತಾನೇ ಸಾಕೋದು. ದಿನ ಬರಬೇಕು, ನೀರು ಬಿಡಬೇಕು, ಇವುಗಳನ್ನು ಹುಷಾರಾಗಿ ಕಾಪಾಡಬೇಕು. ನೋಡಿದ್ದು ಇದೇ ತೋರಿಸ್ತೀನಿ. ಹಾಂ, ಇದೆ ನೋಡಿ ರಾಮ್ ಸೀತಾಫಲ. ನೋಡಿ, ಇದು ಅಂಜೂರ ಗಿಡ. ನೋಡಿ, ಚಿಕ್ಕ ಸಸಿನಲ್ಲೇ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ನೋಡಿ. ಈ ಸಸಿಗಳನ್ನು ಒಂದಷ್ಟು ನೆಟ್ಟಿದ್ದಾರೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲೊಂದು ಗಿಡ ಇದೆ, ಅಲ್ಲೊಂದು ಗಿಡ ಇದೆ. ಮತ್ತು ನೋಡಿ, ಇದು ಅಂಜೂರ ಸಸಿನೇ. ಇಲ್ಲಿ ನೋಡಿ, ಜಮನೇರಳೆ ಸಸಿಗಳು ನೆಟ್ಟಿದ್ರು. ಈಗಿನ್ನೇ ನಾವು ಈ ಸೀಸನ್ಗೆ ಹಣ್ಣು ಬಿಡ್ತವೆ. ನೋಡಿ, ಈ ರೋಡ್ ಅಂಚಲ್ಲಿರೋದೆಲ್ಲ ಜಮನೇರಳೆ ಗಿಡ. ಇವುಗಳ ಜೊತೆಗೆ ಈ ತೆಂಗಿನ ಸಸಿಗಳು, ಈ ರೀತಿಯಾದಂಥ ಅಂಜೂರ ಗಿಡಗಳು, ಮತ್ತು ಇನ್ನೂ ಏನೇನಿದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇವಳು ನೋಡಿ, ಇರೋ ಒಂದು ಹಣ್ಣು ಕಿತ್ಕೊಂಡು ನುಂಗಿ ನೀರು ಕುಡಿತಾ ಇದ್ದಾಳೆ. ಪಾಪ ಅವಳು ಎಷ್ಟು ದಿನದಿಂದ ಕಾಪಾಡ್ಕೊಂಡು ಬಂದಿರೋ ಹಣ್ಣುಗಳನ್ನೆಲ್ಲ ವರ್ಷ ಆದರೆ ನಾವು ಬರೋದು ಇಲ್ಲಿಗೆ. ವರ್ಷ ಅಲ್ಲ, ಒಂದು 3-4 ವರ್ಷದ ಗ್ಯಾಪಲ್ಲಿ ಬರ್ತೀವಿ. ಬೆಳೆಸೋದು, ಇವುಗಳನ್ನು ಕಾಪಾಡೋದಂತೂ ತುಂಬ ಕಷ್ಟ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಇವ್ರೂರು ಸುತ್ತ ಬೆಟ್ಟಗಳೇ ನೀವು ನೋಡ್ತಾ ಇರೋದು. ಸೆಂಟ್ರಲ್ಲಿ ಇವ್ರು ತೋಟ ಮಾಡ್ಕೊಂಡಿದ್ದಾರೆ. ದಿನ ಬೆಳಗ್ಗೆ ಆದರೆ ಸಂಜೆ ಆದರೆ ಬರಬೇಕು, ಅವುಗಳಿಗೆ ನೀರು ಹಾಕಬೇಕು. ಗಿಡಗಳಿಗೆಲ್ಲ ಕೆಲಸ ಮಾಡೋಕ್ಕೆ ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು
ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಕೆಲಸದವರು. ಬನ್ನಿ. ಅಯ್ಯೋ ಸಾರಿ ಬೈ, ಮಿಸ್ ಆಗಂದೆ. ಕೆಲಸದವ್ರಲ್ಲ, ಅವರು ಓನರು. ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಅಲ್ಲಿ ಮನೆಗೆ ಹೂವು ಮತ್ತು ತರಕಾರಿ ಎಲ್ಲನೂ ಬೆಳೆದಿದ್ದಾಳೆ. ನಿಮಗೆ ತೋರಿಸ್ತೀನಿ ಬನ್ನಿ. ನಮ್ಮ ಊರಿಗೆ ಹಬ್ಬಗಳೆಲ್ಲ ಇದ್ದಾಗ ಸರಿಯಾಗಿ ತರಕಾರಿಗಳು ಎಲ್ಲ ಹೊತ್ಕೊಂಡ್ಬರ್ತಾಳೆ ನಮ್ಮ ಕವಿತಾ. ನಮಗೆ ಗಿಡಗಳಿಗೆ ನೀರು ಬಿಡೋಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ತೋಟದ ಓನರು. ನೋಡಿ, ಮನೆಗೆ ಹೂವು ಹಾಕ್ಕೊಂಡಿದ್ದಾರೆ. ಮತ್ತು ತರಕಾರಿ ಬದನೆಕಾಯಿ ಗಿಡ. ಈಗ ನೋಡಿ, ಈ ಗಿಡದಲ್ಲಿ ಬಿಟ್ಟಿರೋ ಬದನೆಕಾಯಿಗಳನ್ನೆಲ್ಲ ನಾವು ಕಿತ್ಕೊಂಡು ಹೋಗ್ತೀವಿ ಈಗ ಮನೆಗೆ ಸಾಂಬಾರು ಮಾಡೋಕ್ಕೆ. ಇದು ಹಲಸಿನ ಹಣ್ಣು ಗಿಡ ಹಾಕಿದ್ದಾರೆ. ಇದನ್ನು ಬೆಳೆದು ದೊಡ್ಡದಾಗಿ ಹಲಸಿನಕಾಯಿ ಬಿಡುತ್ತೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಗಿಡ ನೋಡಿ, ವಾಟರ್ ಆಪಲ್ ಅಂತೆ ಇದು. ನೋಡಿ, ಇದು ವಾಟರ್ ಆಪಲ್ ಗಿಡ. ಇದು ನೋಡಿ ಸಪೋಟ ಗಿಡ. ಎಷ್ಟು ಚಿಕ್ಕದಿದೆ ನೋಡಿ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಇನ್ನು ಸ್ವಲ್ಪ ದಿನ ಹೋದರೆ ಇಷ್ಟು ಚಿಕ್ಕ ಗಿಡದಲ್ಲೇ ಕಾಯಿ ಬಿಡುತ್ತೆ. ಇದು ಚಕೋತ ಗಿಡ, ನಿಂಬೆಹಣ್ಣು ಗಿಡ ಇದು. ಮತ್ತು ಇಲ್ಲಿ ನೋಡಿ, ಒಂದು ಸ್ವಲ್ಪ ಅಡಿಕೆ ಗಿಡಗಳನ್ನು ಸಹ ನೆಟ್ಟಿದ್ದಾರೆ. ಈ ಗಿಡಗಳೆಲ್ಲ ಬೆಳೆದು ಹಣ್ಣು ಬಿಡೋಷ್ಟೊತ್ತಿಗೆ ತುಂಬ ದಿನಗಳಾಗುತ್ತೆ. ನೋಡಿ, ಮಾವಿನಕಾಯಿ ಗಿಡ ಹಾಕಿದ್ದಾರೆ ಇವ್ರು. ನೋಡಿ, ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ. ಈ ಮೆಣಸಿನಕಾಯಿ ಗಿಡಗಳಿಗೆ ಸರಿಯಾದ ಸಮಯಕ್ಕೆ ನೀರಿನ ಪೂರೈಕೆ ಇಲ್ಲದೆ ಬಾಡಿ ಹೋದಂತೆ ಕಾಣಿಸ್ತಾ ಇದ್ದಾವೆ. ಇವು ಇನ್ನೇ ಸತ್ತೋಗ್ತವೆ ಅನ್ನೋ ಟೈಮಲ್ಲಿ ಬಂದು ಸತ್ತೋಗ್ತಿರೋಂಥ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ. ಅಲ್ಲಿ ನೋಡಿ, ಬಾಳೆ ಸಸಿಗಳನ್ನು ಹಾಕಿದ್ದಾರೆ. ನೋಡಿ ಎಷ್ಟು ಸಣ್ಣ ಗಿಡ ಇದೆ ಇದು. ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿದೆ ನೋಡಿ ಈ ಸಣ್ಣ ಗಿಡದಲ್ಲಿ. ಇದು ನೋಡಿ ಜಮನೆಹಳ್ಳಿ ಸಸಿ ಇದು. ಮತ್ತು ಸೆಂಟ್ರಲ್ಲಿ ಅವರೆಕಾಯಿನೂ ಕೂಡ ಹಾಕಿದ್ದಾಳೆ. ಮತ್ತು ತುಂಬ ಜಮನೆಹಳ್ಳಿ ಸಸಿಗಳನ್ನು ಹಾಕಿದ್ದಾರೆ. ಅಂದರೆ ಮುಂದೆ ಚೆನ್ನಾಗಿ ರೇಟ್ ಆಗುತ್ತೆ ಇವುಗಳಿಗೆ. ಇವು ಬೆಳೆದು ದೊಡ್ಡದಾಗಿ ಕಾಯಿ ಬಿಟ್ಟಂಥ ಟೈಮ್ಗೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಇವರು ನೆಟ್ಟಿದ್ದಾರೆ. ಇದು ಕಾಕಡ ಹೂವಿನ ಗಿಡ ನೋಡಿ. ಈ ಲೈನ್ ಫುಲ್ಲು ಕಾಕಡ ಹೂವಿನ ಸಸಿಗಳನ್ನೇ ನೆಟ್ಟಿದ್ದಾರೆ. ಅಲ್ಲಿವರೆಗೂ ಒಂದು ಲೈನ್ ಫುಲ್ಲು ಕಾಕಡ ಸಸಿಗಳನ್ನು ಹಾಕಿದ್ದಾರೆ. ಮತ್ತು ಅದ್ರ ಪಕ್ಕದಲ್ಲೇ ಸಾವಂತಿಗೆ ಹೂವನ್ನು ಹಾಕ್ಕೊಂಡಿದ್ದಾಳೆ ನೋಡಿ. ಈ ದೊಡ್ಡ ದೊಡ್ಡ ಗಿಡಗಳು ಮರಗಳು ಕಾಣಿಸ್ತಿದೆಯಲ್ಲ, ಇವ್ರ ಕಾಂಪೌಂಡಿಂದ ಔಟ್ ಸೈಡ್ಗೆ ಆ ಕಡೆ ನವಿಲು ಮೊಲ ಎಲ್ಲ ಇದ್ದಾವಂತೆ. ಆಗಾಗ ಬರ್ತವೆ. ಇವ್ರ ಕಾಂಪೌಂಡ್ ದಾಟಿ ಇವ್ರ ತೋಟದೊಳಗಡೆ ಬರ್ತವೆ. ನೋಡಿ ಫ್ರೆಂಡ್ಸ್, ಬಟರ್ಫ್ಲೈ ಎಷ್ಟು ಚೆನ್ನಾಗಿದೆ. ಈ ಮಂಗನ ಕೈಯಲ್ಲಿ ಪೈಪ್ ಕೊಟ್ಟಿದ್ದಾಳೆ ನೀರು ಬಿಡೆ ಅಂತ. ಅವಳು ಗಿಡಕ್ಕೆ ಬಿಟ್ಟು ಬೇರೆ ಕಡೆ ಎಲ್ಲ ಬಿಡ್ತಾ ಇದ್ದಾಳೆ. ಮನೆಗೆ ಹೂವು ಕಿತ್ಕೊತಾ ಇದ್ದಾರೆ ನಮ್ಮ ಸುನೀತಾ. ಅವರು ತೋಟದ ಓನರು. ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದಾರೆ. ನಿಧಾನವಾಗಿ ನೀಟಾಗಿ ಕಿತ್ಕೊಳ್ಳೆ. ಅದಕ್ಕೆ ಹಳ್ಳಿ ಕಡೆ ಇರಬೇಕು, ಎಲ್ಲ ನಾವೇ ಬೆಳ್ಕೋಬೋದು. ಒಂದಿನ ಮಾಡೋ ಕೆಲಸ ಗೊತ್ತಾಗ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಸಾವಂತಿಗೆ ಗಿಡ. ನಮ್ಮ ಸಲುವಾಗಿ ಗಿಡದಲ್ಲಿರೋ ಬದನೆಕಾಯಿಗಳನ್ನೆಲ್ಲ ಕಿತ್ತು ಬಕೆಟ್ಗೆ ಹಾಕ್ಕೊತಾ ಇದ್ದಾರೆ ಸಾಂಬಾರು ಮಾಡೋಕ್ಕೆ. ಫ್ರೆಶ್ ಬದನೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಗಿಡ ಹಾಕಿದ್ದಾಳೆ, ಇಲ್ಲೊಂದು ಗಿಡ ಹಾಕಿದ್ದಾಳೆ. ಏನಿಲ್ಲ ಅಂದರೆ 2 ಗಿಡದಿಂದ 1 kg ಕಾಯಿ ಸಿಗುತ್ತೆ. ಬನ್ನಿ, ನಿಮಗೆ ಚೆನ್ನಾಗಿರೋವಂಥ ಒಂದು ವ್ಯೂ ತೋರಿಸ್ತೀನಿ ಈಗ.
ಈಗ ಇನ್ನೇನು ಸನ್ಸೆಟ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪಕ್ಕದಲ್ಲೇ ಬೆಟ್ಟ. ಇವರುಗಳದು ನೀರೆಲ್ಲ ಹಾಕಿದ್ದಾಯಿತು. ಇನ್ನೇನು ಮನೆ ಕಡೆ ಹೋಗೋಣ. ಹೋಗಿ ನಮ್ಮ ಕವಿತಾ ಅವ್ರ ಮನೆ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ನೋಡ್ತಿದ್ರಲ್ಲ ಅವರೆಕಾಯಿ, ಇದನ್ನೆಲ್ಲ ತೆಗೆದು ಕವಿತನ ಮನೆ ಮೇಲೆ ರಾಶಿ ಹಾಕಿದ್ದಾಳೆ. ನಾವು ಬರ್ತೀವಿ ನೀಟಾಗಿ ಬಡಿದು ಕ್ಲೀನ್ ಮಾಡಿಕೊಟ್ಟು ಹೋಗ್ತೀವಿ ಅಂತ ಅವ್ರ ಮನೆ ಹತ್ರ ಹೋದಾಗ ತೋರಿಸ್ತೀನಿ ಬನ್ನಿ ನಿಮಗೆ. ದೊಡ್ಡದೊಂದು ನವಿಲು ಮತ್ತು ನವಿಲು ಮರಿಗಳೆಲ್ಲ ಬೆಟ್ಟದ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದಾವೆ ನೋಡಿ. ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ನೋಡಿ, ಇಲ್ಲೊಂದು ನವಿಲು ಹೋಗ್ತಾ ಇದೆ ನೋಡಿ. ಬನ್ನಿ ಮನೆ ಮೇಲೆ ಹೋಗಿ ಅವರ ಊರು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನಮ್ಮ ಕವಿತಾ ಅವ್ರ ಮನೆ ಮೇಲೆ ನಿಂತ್ಕೊಂಡ್ರೆ ಅವ್ರ ಊರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಊರು ಸುತ್ತ ಬೆಟ್ಟಗಳಿದ್ದಾವೆ ನೋಡಿ. ಅಲ್ಲಿ ಈಗಲೂ ಆಗಲೂ ಸನ್ರೈಸ್ ಆಗುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟಗಳು. ಅವ್ರ ಊರು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಊರು ಸುತ್ತ ಬೆಟ್ಟಗಳಿದ್ದಾವೆ. ಮತ್ತು ನೋಡಿ ಬನ್ನಿ ನಿಮಗೆ ತೋರಿಸ್ತೀನಿ. ಈಗ ನಾನು ಅಲ್ಲೇ ಸನ್ರೈಸ್ ಆಗುತ್ತೆ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ತೋರಿಸ್ತೀನಿ ನಾನು. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ, ಇಲ್ಲಿ ಮೇಲೊಂದು ರೂಮ್ ಇದೆ. ಆ ರೂಮ್ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಈ ರೂಮ್ ಒಳಗಡೆ ಕೂತ್ಕೊಂಡು ಹಿಂಗೆ ಔಟ್ಸೈಡ್ ನೋಡಿದ್ರೆ ಇಲ್ಲಿ ನೋಡಿ, ಈ ರೂಮ್ ಒಳಗಡೆಗೇ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ನೋಡಿ, ಈ ರೂಮ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಸನ್ರೈಸ್ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡಿ. ನೋಡಿ, ಅಲ್ಲಿ ಈಗ ತಾನೇ ಸನ್ರೈಸ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡಿ, ಎಲ್ಲಿ ನೋಡಿದ್ರೂ ಬೆಟ್ಟ ಗುಡ್ಡಗಳೇ ಇದ್ದಾವೆ. ಮತ್ತು ಇಲ್ಲಿ ನೋಡಿ ಸನ್ರೈಸ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಕವಿತಾ ಅವ್ರ ರೂಮಲ್ಲಿ ಕೂತ್ಕೊಂಡೆ ನಾವು ಸನ್ರೈಸನ್ನು ನೋಡ್ಬೋದು. ಇವ್ರ ಬಾಗಿಲಲ್ಲೇ ಕಾಣಿಸುತ್ತೆ. ಬನ್ನಿ ನೋಡಿ, ಇಲ್ಲಿ ಕೂತ್ಕೊಂಡು ನಾವು ನೋಡ್ಬೋದು. ನೋಡಿ, ಈ ರೂಮ್ ಒಳಗಡೆಗೇ ಡೋರ್ ಓಪನ್ ಮಾಡಿದ್ರೆ ಸಾಕು ಸನ್ರೈಸ್ ಕಾಣಿಸುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಕೂಡ ನೋಡಿ. ಮಲ್ಲಿಗೆ ಹೂವಿನ ಗಿಡ ಇದು. ಈ ಸಣ್ಣ ಗಿಡ ಅಲ್ಲಿ ನೋಡಿ, ಒಂದು ದೊಡ್ಡ ಗಿಡನೇ ಇದೆ. ಸೀಸನ್ಗೆ ತುಂಬ ಹೂವು ಬಿಡುತ್ತೆ. ಈಗಿನ್ನೇನು ಸೀಸನ್ನೇ. ನಾವಿಲ್ಲಿ ಬಂದಾಗಿಂದ ಒಂದು ದಿನಾನೂ ಖಾಲಿ ಇಲ್ಲ. ಡೈಲಿ ಹೂವು ಮುಡ್ಕೊತೀವಿ. ಅವ್ರ ಮನೆ ತೋರಿಸ್ತೀನಿ ನಿಮಗೆ. ಇದು ಅಡುಗೆ ಮನೆ. ಬನ್ನಿ, ಈಗ ಇದು ಡೈನಿಂಗ್ ಹಾಲು. ಈಗ ಒಳಗಡೆ ಬಂದರೆ ಇಲ್ಲೊಂದು ದೊಡ್ಡ ಹಾಲಿದೆ. ಹಾಲಲ್ಲಿ ದೇವ್ರ ಮನೆ ಮತ್ತು ಇಲ್ಲೊಂದು ರೂಮ್ ಇದೆ.
ಸ್ಟೋರೇಜ್ ಐಟಮ್ ಎಲ್ಲ ಇಲ್ಲಿ ತುಂಬಿದ್ದಾಳೆ. ಅವಳೇ ಈ ವರ್ಷ ಬೆಳೆದಿರೋ ರಾಗಿ ಇದು. ಬನ್ನಿ ಈಗ ಇನ್ನೊಂದು ರೂಮ್ ತೋರಿಸ್ತೀನಿ. ಇವತ್ತು ಅದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಮ್ಮ ಕವಿತಾ ಅವ್ರದ್ದು. ಅವಳೇ ಪೂಜೆ ಮಾಡಿದ್ದಾಳೆ. ಅವಳೇ ಬೆಳೆದಿರೋ ಹೂವು ತಂದು ಪೂಜೆ ಮಾಡಿದ್ದಾಳೆ. ಇದು ಅವ್ರದ್ದು ಇನ್ನೊಂದು ರೂಮ್ ಇದು. ಆಗಲೇ ನಿಮಗೆ ಮನೆ ಮೇಲಿಂದ ಸನ್ರೈಸ್ ತೋರಿಸ್ದೆ ಅಲ್ವಾ. ಈಗ ಬನ್ನಿ ಮನೆ ಕೆಳಗಡೆಯಿಂದ ನೋಡಿ, ಇವ್ರ ಬಾಗಿಲಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಗಿಡದಲ್ಲಿ ಎಷ್ಟೊಂದು ಹೂವು ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡೋಣ ಇರಿ ಎಷ್ಟು ಮೊಳ ಹೂವು ಆಗಿದೆ ಅಂತ. ಕೌಂಟ್ ಮಾಡ್ತಾ ಇದ್ದಾಳೆ ನಮ್ಮ ಪ್ರಿಯಾಂಕಾ. ಅಷ್ಟು ಚಿಕ್ಕ ಗಿಡದಲ್ಲಿ 9-10 ಮೊಳ ಹೂವು ಆಗಿದೆ ನೋಡಿ. ಇದೆಲ್ಲ ನಾವೇ ಮುಡ್ಕೊಳ್ಳೋದು, ನಾವು 4 ಜನ. ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.